ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬಿಜೆಪಿ ಅಭ್ಯರ್ಥಿ, ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ನ ಅಭ್ಯರ್ಥಿ. ಇಲ್ಲಿ ಟ್ರೆಂಡ್ ಹೇಗಿದೆ ಗೊತ್ತಾ? ಶಾಕ್ ಆಗ್ತಿರೋ ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ನೋಡಿ 50-50%. ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಕುಟುಂಬಸ್ಥರು, ಬೆಂಬಲಿಗರು ಎಲ್ಲರೂ ಕೂಡ. ಆದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಆಗಿರೋದು, ಜವಾಬ್ದಾರಿಯನ್ನು ಕೊಟ್ಟಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ. ಹಾಗಾಗಿ ಒಂದು ರೀತಿಯಲ್ಲಿ ಇಲ್ಲೂ ಕೂಡ ಪ್ರತಿಷ್ಠೆಯ ಕಣ ಆಗಿದೆ. ಬಿಜೆಪಿ ಕಾಂಗ್ರೆಸ್ ಸಮಬಲ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ದಿನೇ ದಿನೇ ತಮ್ಮ ಪ್ರಚಾರವನ್ನು ಹೆಚ್ಚಿಸ್ಕೊಳ್ತಿದ್ದಾರೆ, ಟ್ರೆಂಡ್ನಲ್ಲೂ ಕೂಡ ಮುನ್ನುಗ್ತಾ ಇದ್ದಾರೆ. ಹೀಗೆ ಇವತ್ತು 50-50% ಅಂತ ಚಿಕ್ಕೋಡಿಯಲ್ಲಿ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತ, ಮತದಾರನ ನಾಡಿ ಮಿಡಿತ ಇವತ್ತು ಇಬ್ಬರ ಪರವಾಗಿ ಕೂಡ ಸಮಬಲವಾದಂಥ ಒಲವಿರೋದು ಇಲ್ಲಿ ಇವತ್ತಿನ ಟ್ರೆಂಡ್ನಲ್ಲಿ ಗೊತ್ತಾಗ್ತಾ ಇದೆ. ನಾಳೆ ಚೇಂಜ್ ಆಗಲೂಬಹುದು, ಆಗದೆ ಹೀಗೆ ಕಂಟಿನ್ಯೂ ಆಗ್ಬೋದು, ಅಥವಾ ಏರ್ಪೇರ್ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಚಿಕ್ಕೋಡಿ ಬಗ್ಗೆ ನೀವೀಗ ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ನಿಮ್ಮ ಮುಂದೆ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು, ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರು. ನೋಡಿ, ಇಲ್ಲಿ ಮೊನ್ನೆ ಹಾವೇರಿಗೆ ಹೋಗಿದಾಗ ಅಲ್ಲಿ ಹೇಳ್ತಾ ಇದ್ದಿದ್ದು ಬಸವರಾಜ ಬೊಮ್ಮಾಯಿ ಅವರ ಗೆಲುವು ಬಹುತೇಕ ನಿಶ್ಚಿತ ಅಂತ. ಆದರೆ ಇವತ್ತು ಟ್ರೆಂಡ್ ಚೇಂಜ್ ಆಗಿದೆ. ಹೇಗಿದೆ ಗೊತ್ತಾ ಇವತ್ತಿನ ಟ್ರೆಂಡ್? ನಿಮ್ಮ ಮುಂದೆ ನೋಡಿ. ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು 47%ಇಂದ ಹಿಂದೆ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗಡ್ಡದೇವರ ಮಠ ಅವರು 53%ಇಂದ ಮುಂದೆ ಇದ್ದಾರೆ. ಇದೇ ಮೊನ್ನೆ 50-50 ಇತ್ತು, ಸಮಬಲ ಇತ್ತು. ಆದರೆ ಇವತ್ತು ಚೇಂಜಸ್ ಆಗಿದೆ, ಬದಲಾವಣೆ ಆಗಿದೆ. ಈ ಟ್ರೆಂಡ್ ಹೀಗೆ ಇರುತ್ತೆ ಅಂತ ಅಂದ್ಕೋಬೇಡಿ, ಚೇಂಜಸ್ ಆಗ್ತಾನೆ ಇರುತ್ತೆ. ಜನರ ನಾಡಿ ಮಿಡಿತ ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಏನಾಗುತ್ತೋ ಗೊತ್ತಾಗೋದಿಲ್ಲ. ಇವತ್ತಿನ ಟ್ರೆಂಡ್ ಹೇಳ್ತಾ ಇರುವಂಥದ್ದು ಹಾವೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುಂದೆ ಇದ್ದಾರೆ ಅಂತೇಳಿ, ಬಿಜೆಪಿ ಅಭ್ಯರ್ಥಿ ಹಿಂದೆ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಇನ್ನು ಹೆಚ್ಚಿನ ವರ್ಕೌಟನ್ನು ಮಾಡ್ತಾರಾ? ಮುಂದಿನ ದಿನಗಳಲ್ಲಿ ಈ ಟ್ರೆಂಡ್ ಚೇಂಜ್ ಆಗುತ್ತಾ? ಇದೆಲ್ಲವೂ ಕೂಡ 2ನೇ ಹಂತದಲ್ಲಿ ನಡೆಯುವಂಥ ಚುನಾವಣೆಯ ಲೋಕಸಭಾ ಕ್ಷೇತ್ರಗಳು ಇವೆಲ್ಲವೂ ಕೂಡ. ಹಾವೇರಿಯಲ್ಲಿ ನೋಡಿ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತೇಳಿ. 47% ಬಿಜೆಪಿ, 53% ಕಾಂಗ್ರೆಸ್ ಅಭ್ಯರ್ಥಿ. ನೆಕ್ಸ್ಟ್ ನಿಮ್ಮ ಮುಂದೆ ಧಾರವಾಡ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಅವರು. ನೋಡಿ ಇಲ್ಲಿ ಏನಾಗಿದೆ ಅಂತೇಳಿ ನಿಮಗೆ ಕುತೂಹಲ ಇದೆ. ಧಾರವಾಡದಲ್ಲಿ ಸ್ವಾಮೀಜಿಗಳು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ರೆಬಲ್ ಆಗಿದ್ದರು, ಅದರಲ್ಲೂ ದಿಂಗಾಲೇಶ್ವರ ಶ್ರೀಗಳು. ಇದರಿಂದ ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಪೆಟ್ಟು ಬಿದ್ದಿದೆಯಾ? ಇವತ್ತಿನ ಟ್ರೆಂಡ್ ಏನು ಹೇಳ್ತಾ ಇದೆ ನಿಮ್ಮ ಮುಂದೆ ಈಗ ನೋಡಿ. 55% ಬಿಜೆಪಿ, 45% ಕಾಂಗ್ರೆಸ್ ಅಭ್ಯರ್ಥಿ. 55%ಇಂದ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಮುಂದೆ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಹಿಂದೆ ಇದ್ದಾರೆ ವಿನೋದ್ ಅಸೋಟಿ ಅವರು ಹಿಂದೆ ಇದ್ದಾರೆ. ನೋಡಿ, ಆರಂಭದ ದಿನಗಳಿಂದಲೂ ಕೂಡ ಏರುಪೇರು ಆಗ್ತಾ ಇದೆ. ಆದರೆ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಏನೂ ಬದಲಾವಣೆ ಆಗಿಲ್ಲ, ಹಾಗೆ ಕಂಟಿನ್ಯೂ ಇದೆ, ಹಾಗೆ ಮುಂದುವರೆದಿದೆ. ನಂಬರ್ ಗ್ರಾಫ್ ಹೇಳ್ತಾ ಇದೆ 45% ಮೊನ್ನೆ ಕಾಂಗ್ರೆಸ್ ಅಭ್ಯರ್ಥಿ ಇತ್ತು, ಇವತ್ತು ಅಷ್ಟೇ ಇದೆ. ಬಿಜೆಪಿ ಅಭ್ಯರ್ಥಿಗೆ ಮೊನ್ನೆ 55% ಇತ್ತು, ಇವತ್ತು ಅಷ್ಟೇ ಇದೆ. ನೋಡಿ ಧಾರವಾಡ ನೋಡಿ, ಅಲ್ಲಿ ಅಹಿಂದ ಜಪ ಮಾಡಲಾಗ್ತಾ ಇದೆ, ಪರಿಶಿಷ್ಟ ಜಾತಿಯ ಸಭೆಗಳ ಮೇಲೆ ಸಭೆಗಳನ್ನು ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಪರದಲ್ಲಿ. ಇಷ್ಟಾದರೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹೇಳೋಕ್ಕಾಗಲ್ಲ, ನಾಳೆ ಚೇಂಜಸ್ ಆದರೂ ಆಗ್ಬೋದು, ಬದಲಾವಣೆಗಳಾದರೂ ಆಗ್ಬೋದು. ಕಾದು ನೋಡಬೇಕಷ್ಟೇ ನಾಳೆ ಟ್ರೆಂಡ್ ಹೇಗಿರುತ್ತೆ ಅಂತೇಳಿ. ಈಗ ನೀವು ನೋಡ್ತಾ ಇರುವಂಥದ್ದು ಧಾರವಾಡ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ಬಿಜೆಪಿ ಅಭ್ಯರ್ಥಿ ಮುಂದೆ ಇದ್ದಾರೆ ಅಂತ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ. ನೆಕ್ಸ್ಟ್ ನಿಮ್ಮ ಮುಂದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ನಿಮ್ಮ ಮುಂದೆ. ನೆಕ್ಸ್ಟ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ, ಅಂಜಲಿ ನಿಂಬಾಳ್ಕರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಇಲ್ಲಿ ಹೇಗಿದೆ ಟ್ರೆಂಡ್ ಅಂತ ನಾವು ನೋಡಿದಾಗ ದಿನೇ ದಿನೇ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಚೇಂಜಸ್ಗಳಾಗ್ತಾನೆ ಇದೆ. ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಅವರ ಹೇಳಿಕೆಗಳು ಬಿಜೆಪಿಗೆ ಸಾಕಷ್ಟು ಇರಿಸು ಮುರುಸನ್ನು ತಂದಿತ್ತು. ನೋಡಿ ನಿಮ್ಮ ಮುಂದೆ ಈಗ 44% ಬಿಜೆಪಿ ಅಭ್ಯರ್ಥಿಗೆ, 56% ಕಾಂಗ್ರೆಸ್ ಅಭ್ಯರ್ಥಿಗೆ ಅಂಜಲಿ ನಿಂಬಾಳ್ಕರ್ ಅವರು ಇವತ್ತು ಮುಂದೆ ಇದ್ದಾರೆ ಅಂತೇಳಿ ಇವತ್ತಿನ ಟ್ರೆಂಡ್ ಹೇಳ್ತಾ ಇದೆ.
ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 44%ನಿಂದ ಹಿಂದೆ ಇದ್ದಾರೆ. ನೋಡಿ, ಮೊನ್ನೆ ನೀವು ನಂಬೋದಿಲ್ಲ, 48% ಇತ್ತಿಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ, 52% ಇತ್ತು ಬಿಜೆಪಿಗೆ. ಆದರೆ ಇವತ್ತು ಮೇಜರ್ ಚೇಂಜಸ್ ಆಗಿದೆ. 48%ನಿಂದ 56%ಗೆ ರೀಚ್ ಆಗೋ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಇವತ್ತು ಮುಂದಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 52%ನಲ್ಲಿ ಮುಂದೆ ಇದ್ರು ಮೊನ್ನೆ, ಇವತ್ತು 44% ಬರೋ ಮೂಲಕ ಹಿಂದೆ ಇದ್ದಾರೆ. ಇದು ಇವತ್ತಿನ ಟ್ರೆಂಡ್. ನೋಡಿ, ಇವತ್ತು ಕೂಡ ಅನಂತಕುಮಾರ್ ಹೆಗಡೆ ಅವರು ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಎಸ್ ವೀಕ್ಷಕರೇ, ಈಗ ನಿಮಗೆ ಓವರಾಲ್ ಟ್ರೆಂಡ್ ಹೇಗಿದೆ ಅಂತೇಳಿ ನಿಮಗೆ ನೇರವಾಗಿ ತೋರಿಸುವಂಥ ಪ್ರಯತ್ನವನ್ನು ನಾನೀಗ ಮಾಡ್ತೀನಿ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಏನಿದೆ 5 ಕ್ಷೇತ್ರಗಳಲ್ಲಿ ಮುಂದೆ ಇದೆ. ಕಾಂಗ್ರೆಸ್ 6 ಕ್ಷೇತ್ರಗಳಲ್ಲಿ ಮುಂದೆ ಇದೆ. ಇವತ್ತಿನ ಟ್ರೆಂಡ್ನ ಪ್ರಕಾರ 50-50 3 ಕ್ಷೇತ್ರಗಳು ಅಂತ ಹೇಳಲಾಗ್ತಾ ಇದೆ. ಯಾವ್ಯಾವ ಕ್ಷೇತ್ರಗಳು ಅಂತೇಳಿ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಈಗ ನೋಡಿ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಶಿವಮೊಗ್ಗ ಈ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮುಂದೆ ಇದೆ. ನೆಕ್ಸ್ಟ್ ವಿಜಯಪುರದಲ್ಲಿ ಬಿಜೆಪಿ ಮುಂದೆ ಇದೆ. ಈ 6 ಕ್ಷೇತ್ರಗಳಲ್ಲಿ ಬಿಜೆಪಿ ಮುಂದೆ ಇದ್ರೆ, ಕೊಪ್ಪಳ, ಹಾವೇರಿ, ಉತ್ತರ ಕನ್ನಡ, ಕಲಬುರಗಿ ಈ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುಂದೆ ಇದೆ. ನೆಕ್ಸ್ಟ್ ಚಿಕ್ಕೋಡಿ, ಬಳ್ಳಾರಿ, ದಾವಣಗೆರೆ ಇಲ್ಲಿ ಸಮಬಲ 50-50 ಅಂತ ಹೇಳಲಾಗ್ತಾ ಇದೆ. ನೋಡಿ, ಇವತ್ತಿನ ಓವರಾಲ್ ಟ್ರೆಂಡ್ ಹೇಗಿದೆ ಅಂತೇಳಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇವತ್ತು 3 ಕ್ಷೇತ್ರಗಳಲ್ಲಿ ಚಿಕ್ಕೋಡಿ, ಬಳ್ಳಾರಿ, ದಾವಣಗೆರೆ 50-50. ಉತ್ತರ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳ ಪೈಕಿ 6 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇವತ್ತು ಮುಂದೆ ಇದೆ. ಇದು ಅಚ್ಚರಿಯ ಬೆಳವಣಿಗೆ. ಇವತ್ತಿನ ಟ್ರೆಂಡ್ ಹೇಳ್ತಾ ಇರುವಂಥದ್ದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.